ದ್ರಾಕ್ಷಿ ಹಂಗೇನು ಹಾಕ್ಬೋದು. ನೀವು ಅದನ್ನೇನು ಹುರ್ಕೊಂತಿದೀಯಾ? ಇವಳಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಫ್ರೆಂಡ್ಸ್ ಇದನ್ನ ನೀವು ದಯವಿಟ್ಟು ಮನೆ ಟ್ರೈ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಹಲೋ ನಮಸ್ಕಾರ ಫ್ರೆಂಡ್ಸ್. ಏನಂತಂದ್ರೆ ನಾವು ಸೇಯಿಂಗ್ ಗೆಸ್ ಮಾಡ್ತಾ ಇದ್ವಿ. ನಂಗೆ ಚಿನಿಮಾ ಒಂದು ಟಾಸ್ಕ್ ಕೊಟ್ಟಿದ್ದ ಕೇಸರಿ ಬಾತ್ ಮಾಡಬೇಕು ಅಂತ. ಅದಕ್ಕೆ ಅದನ್ನ ಒಂದು ವಿಡಿಯೋ ಮಾಡ್ಕೊಂಡು ಸಪ್ರೇಟ್ ಹಾಕೋಣ. ಆಮೇಲೆ ಸುಮ್ಮನೆ ಕೇಸರಿ ಬಾತ್ ಮಾಡ್ಕೊಡೋದು ಸೇಯಿಂಗ್ ಗೆಸಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ಏನು ಅನ್ನಿಸ್ತಿದೆ? ತಿನ್ಬಾರ್ದು ಅನ್ನಿಸ್ತೈತೆ. ಯಾಕೋ ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ಮಾಡ್ತಿರೋದು ಫ್ರೆಂಡ್ಸ್. ಏನ್ ಗೊತ್ತಾ, ಕೇಸರಿ ಬಾತ್ಗೆ ಕೇಸರಿ ಹಾಕ್ಬಾರ್ದು ಫ್ರೆಂಡ್ಸ್. ಅದಕ್ಕೆ ನಾನು ಕೇಸರಿ ತರಿಸ್ದೆ. ಇವರೆಲ್ಲ ನನಗೆ ಬೈತವ್ರೆ ಬೆಳಗ್ಗೆಯಿಂದ. ಇದು 350 ರೂಪಾಯಿ. ಅದು ಯಾರು ಹಾಕ್ತಾರೆ? ಬಾಣ್ತಿ ಹಾಕೊಂಡು ಕುಡಿಯೋದು ಅಲ್ಲಿಗೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಕೇಸರಿ ಬಾತ್ಗೆ ಕೇಸರಿ ಹಾಕ್ತಾರಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಇವರೆಲ್ಲರೂ ನನಗೆ ಬೈತಿದ್ದಾರೆ, ನೀವೇ ನಂಗೆ ಸಪೋರ್ಟ್ ಮಾಡಬೇಕು. ಹಾಕೊಳ್ಳೋಣ. ಇದೇ ಎಣ್ಣೆಗೆ ಅಲ್ಲ, ಇದೇ ತುಪ್ಪಕ್ಕೆ ನಾವಿವಾಗ ಹಾಕೋಣ ದ್ರಾಕ್ಷಿ. ಹುರಿದು ಎತ್ತಿಟ್ಕೋಬೇಕು ದ್ರಾಕ್ಷಿ. ಮತ್ತು ಗೋಡಂಬಿ ಸ್ವಲ್ಪ ಲೈಟಾಗಿ ಹಾಕೋಣ ಫ್ರೆಂಡ್ಸ್, ಆಮೇಲೆ ಅದು ಕಪ್ಪಾಗ್ಬಿಡುತ್ತೆ. ದ್ರಾಕ್ಷಿ ಹಂಗೇನು ಹಾಕ್ಬೋದು. ನೀವು ಅದನ್ನೇನು ಹುರ್ಕೊಂತಿದೀಯಾ? ಹೌದಾ? ಇವಳಿಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಕತೆ. ಇವಳು ಮದುವೆ ಆದ್ಮೇಲೆ ಅಡುಗೆ ಮಾಡಿಕೊಟ್ಲು, ನಾನು ತಿಂದೆ ಚೆನ್ನಾಗಿ. ಒಂದು ಕವರ್ ಏರಿಯಕ್ಕೆ 1 ಗಂಟೆ ಮಾಡ್ತಾಳು ಹಂಗೆ. ಕಪ್ಪಾಗೋಯ್ತಂತೆ. ಅದನ್ನ ಯಾರೇ ಹಂಗೆ ಹಾಕ್ಯಾರ ಆಗದ್ ಕಣೆ. ಅದೇನಕ್ಕೆ ನೋಡ್ಕೊಂಡು ನಿನ್ನೇನದು ನೀನು ಮಾಡೋದು ನೋಡಿ ಬೇರೆಯವ್ರು ಮಾಡಿಬಿಟ್ರೆ ಏಯ್ ಸಾಕು ಎತ್ತು. ಈಗ ನಮ್ಮಮ್ಮ ನೋಡಿದ್ರೆ ಮಕ್ಕಳಿದೆ. ಈಗ ಗೋಡಂಬಿನ ಮಾಡ್ಕೊಂಡು ಇನ್ನೊಂದು ಪ್ಯಾಕೆಟ್ ಇದಾಕು. ಅಷ್ಟೇನಾ? ಗೋಡಂಬಿ ಅಂದರೆ ಇಷ್ಟ. 10 ರೂಪಾಯಿ ಪ್ಯಾಕೆಟಾ? ಮನೇಲಿ 1 kg ಹಂಗೆ ಇಟ್ಟಿದ್ದೀನಿ. ತಿಂದೇ ಇಲ್ಲ, ಡೈಟ್ ತಂದು ತಿಂದೇ ಇಲ್ಲ. ಆಯ್ತು, ಇಷ್ಟು ಬೇಗ ಫ್ರೆಂಡ್ಸ್. ಇದನ್ನ ನೀವು ದಯವಿಟ್ಟು ಮನೆ ಟ್ರೈ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಮನೆ ಟ್ರೈ ಮಾಡಬೇಡಿ. ರವೆ ಹುರ್ಕೋ. ತುಪ್ಪದಲ್ಲೇನಾ? ತುಪ್ಪದಲ್ಲೇ ಹುರ್ಕೋ. ಗೊತ್ತಿಲ್ಲಪ್ಪ. ಹುರ್ಕಳೆ ತುಪ್ಪದ ನೋಡಿ ಫ್ರೆಂಡ್ಸ್. ಹುರ್ಕಳೆ ತುಪ್ಪದಲ್ಲೇ ಸುಮ್ಮನೆ ಹಂಗಂದೆ. ಅಯ್ಯೋ ಇದು ಹಿಂಗಾಗ್ತೈತೆ. ತುಪ್ಪದಲ್ಲಿ ರವೆ ಹುರ್ಕೊತೀನಿ ಫ್ರೆಂಡ್ಸ್. ತುಪ್ಪದ ಅಂಶ ಅವ್ರದ್ದು, ತುಪ್ಪದ ಅಂಶ. ರವೆ ಕಪ್ಪಗಾಗಬೇಕು. ಕಪ್ಪಗಾಗ್ಬೇಕಾ? ಕೆಂದಕ್ಕೆ ಹಾಕ್ಬೇಕು ನಂಗೆ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡಿ ಒಂದ್ಸತಿ ನೋಡ್ಕೊತೀನಿ. ಕಟ್ ಮಾಡಿ ಮುಚ್ಕೆ ಮಾಡು. ನೋಡಂಗಿಲ್ಲ ನೀನು. ಹಿಂಗ ನೆಕ್ಸ್ಟ್ ಏನು ಮಾಡಲಿ ನನ್ಗೆ ಗೊತ್ತಿಲ್ಲ. ನಾನು ನೋಡೇ ಬಿಡ್ತೀನಿ ಕಡೆ. ಅವತ್ತು ಹೆಂಗ್ ಮಾಡ್ತೀಯ ಕೇಸರಿ ಬಾತ ಅಂತ. ಇಡೀ ಕರ್ನಾಟಕದ ಜನ ಗೊತ್ತಾಗಬೇಕು ಇವಳು ಕೇಸರಿ ಬಾತ್ ಮಾಡೋಕೆ ಬರಲ್ಲ ಅಂತ. ಮದುವೆ ಆದ್ಮೇಲೆ ನಾನು ಎಷ್ಟು ಅದೇನು ಪಾಪ ಮಾಡಿದ್ದೀನೋ ಏನೋ ಗೊತ್ತಿಲ್ಲ. ಅಷ್ಟೊಂದು ಅಲ್ಲ ಏನಕ್ಕೆ ಫ್ರೆಂಡ್ ನೋಡಿದೆ. ಇಲ್ಲಿ ಬಿಟ್ಲು ಅಲ್ಲಿ ಹೋದ್ಲು. ಬಿಟ್ಲು ಅಲ್ಲಿ ಹೋದ್ಲು.
ನೆಕ್ಸ್ಟ್ ಸ್ಟೆಪ್ ಏನು? ಯಾವ್ದಕ್ಕಾರ ಹಾಕು. ನೋಡಿ ಫ್ರೆಂಡ್ಸ್, ಯಾರು ಹೇಳ್ಕೊಡ್ತಿಲ್ಲ ನನಗೆ. ಶ್ರೀಮ ಇದಕ್ಕೆ ಹಾಲು ಹಾಕ್ಲಾ? ಹಿಂಗೆ ಹೆಂಗೆ ಗೊತ್ತು ನಿನ್ಗೆಲ್ಲ ಜನ ಗೊತ್ತಾಗ್ಬೇಕು ಇವತ್ತು ಹೆಂಗ್ ಮಾಡ. ಮೊಬೈಲು ಇಲ್ಲ ಇಲ್ಲಿ. ಮತ್ತೆ ಹೆಂಗೆ ಹೇಳಮ್ಮ, ಇವಾಗ ಎತ್ ಮಾಡ್ಕೊಳ್ಳ? ಅದು ಹೊಡೆದೋಗಿರಂಗೈತೆ. ನೋಡು ಒಂದು ನಿಮಿಷ. ಹಂಗೆ ಫೋಟೋನ ತಗೋ. ಇದು ಹೊಡೆದೋಗೈತೆ. See, I ordered from Swiggy. ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ಜಲಸಿ ಆಗೋಯ್ತು ಫ್ರೆಂಡ್ಸ್, ಯೂಟ್ಯೂಬಲ್ಲಿ ನೋಡ್ತೀನಿ ಅಂದಿದ್ದಕ್ಕೆ. ನಾನೇ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀನಿ, ನಾನೇ ಅಡುಗೆ ಮಾಡಾಕ್ತೀನಿ. ನೀನು ಅದು ನನ್ನ ಹತ್ರ ಕೇಳಿದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅವಾಗ್ಲಿಂದ ಕೇಳಿದೆ. ಹೇಳಲ್ಲ ಅಂದ್ಬಿಟ್ರು. ಇವಾಗ ಅವ್ರ ಹೇಳ್ಕೊಟ್ಟಿದ್ದಾರೆ. ಚಿಂತೆ ಇವ್ನು ಹೆಂಗ್ ಅಲ್ಲ, ಅವ್ನ ಚಿಂತೆ ನಮ್ಮ ಮಳೆ ಮೈ ಹೆಂಗ್ ಬಾಳ್ತಾನೆ ಇವಳ ಜೊತೆ ಊಟ ತಿಂಕೊಂಡು ಅಂತ ಅವ್ರು ಯೋಚನೆ ಮಾಡ್ತಾವ್ರೆ. ಇವಾಗ ಇದನ್ನ ಈ ಬ್ಯಾವರ್ಸಿ ಕೇಸ್ ಮತ್ತೆ ಮಾಡಕ್ ಬರಲ್ಲ, ಅಡ್ಗೆ ಇನ್ನೇನ್ ಮಾಡ್ತಾರೆ ಅಮ್ಮ. ಅವಳು ಅದಕ್ಕೆ ನಿಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು, ಅದ್ ನೋಡ್ಕೊಂಡ್ ಮಾಡಕ್ಕೆ ಡೈಲಿ. ಅದನ್ನ ನೋಡ್ಕೊಂಡು ಮಾಡಿ ಹಾಕಿದ್ರೆ ಪರವಾಗಿಲ್ಲ. ಆಮೇಲೆ ಅದು ಡಬಲ್ ಮಾಡಿದ್ರೆ ಏನ್ ಮಾಡ್ತೀಯಾ? ಈಗ ಇದನ್ನ ಎತ್ ಮಾಡ್ಕೋಬೇಕು ಅಂತ ಹೇಳೋರೆ ಫ್ರೆಂಡ್ಸ್. ರವೆ ಓದಿದ್ದೀನಿ, ಎತ್ ಮಾಡ್ಕೊಂಡು ಸುಟ್ಕೊಂಡು ಆಯ್ತು. ಹುರ್ಕೊಂಡ ಚೆನ್ನಾಗಿ ಕೆಂಪು ಗುರಿ ಇಕ್ಲ ತಗೊಂಡು ಎತ್ತಿಕ್ಕಳೆ. ಅದು ಹಂಗೆಲ್ಲ ಬರಲ್ಲ. ಬರುತ್ತೆ. ಎತ್ ಮಾಡ್ಕೊತಾ ಇದ್ದೀನಿ. ಚೆಲ್ಬೇಡ. ಇನ್ಸ್ಟಾಮಾರ್ಟಿಂದ ಹಾಲು ತರಿಸಿದ್ದು, ಅದು ಫುಲ್ಲು ಎಕ್ಸ್ಪೈರ್ ಆಗಿದೆ ಡೇಟು. ಮತ್ತು ನೆನೆ ತರಿಸಿದ ಹಾಲು ಎಲ್ಲ ವೇಸ್ಟ್ ಆಗೋಯ್ತು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ಯಾರು ಕೂಡ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಹಾಲನ್ನ ಬುಕ್ ಮಾಡಬೇಡಿ. ಅಂಗಡಿ ಹತ್ರನೇ ಹೋಗಿ ತೊಗೊಂಡು ಬನ್ನಿ. ನಾನು 1 ಲೀಟ್ರು ಹಾಲು ತರಿಸಿದ್ದೆ. ಅದ್ರ ಜೊತೆಗೆ ಅಮ್ಮ ಬೆಳಗ್ಗೆ ತೊಗೊಂಡ್ಬಂದಿರೋ 1/2 ಲೀಟ್ರ್ ಇತ್ತು. ಟೋಟಲ್ ಆಗಿ 1.5 ಲೀಟ್ರ್ ಹಾಲು ಫುಲ್ಲು ವೇಸ್ಟ್ ಆಗಿತ್ತು. ಅದನ್ನ ತೆಗೆದು ಬಿಸಾಕಿ ಮತ್ತೆ ಇವಾಗ ಹೊಸ ಹಾಲು ತೊಗೊಂಡ್ಬಂದಿದ್ದಾರೆ ಅಮ್ಮ. 1 ಲೋಟ ಫಸ್ಟ್ ಹಾಲು ಹಾಕ್ಬೇಕಣೆ, ನೀರು, ಆಮೇಲೆ ಅದಕ್ಕೆ 1 ಲೋಟ ಹಾಲು ಹಾಕ್ಬೇಕಂತೆ. ಅಮ್ಮ ಕೊಟ್ಟಿದ್ದಾರೆ, ಹಾಕ್ತಾ ಇದ್ದೀನಿ. ಈಗ ನಮ್ಮ ಚಿನಿಮಗೋಸ್ಕರ ಫ್ರೆಂಡ್ಸ್ ಮಾಡ್ತಿರೋದು. ನನ್ನ ಪಾಪ ಕೇಸ್ಟಿ ಬಾತ್ ಕೇಳಿದ ಅಂತ. ನನಗೆ ತಿನ್ಸೋದು ಇಷ್ಟೇ ಅಷ್ಟು, ಅವಳು ತಿನ್ನೋದು ಎಷ್ಟು. ಸುಮ್ಮನೆ ನನ್ನ ಹೆಸರು ಹೇಳೋದು. ನಿಮಗೋಸ್ಕರನೇ ಕಣ ಮಾಡ್ತಿರೋದು. ಅವನಿಗೋಸ್ಕರ ನಾನು ಕೇಸರಿ ತರಿಸಿ ಕೇಸರಿಯಲ್ಲಿ ಮಾಡ್ತಿದ್ದೀನಿ ನೋಡಿ. ನೆನೆ ಹಾಕಿದ್ದೀನಿ ನಮ್ಮ ಹುಡುಗಗೋಸ್ಕರ. ನಮ್ಮ ಹುಡುಗ ಚೆನ್ನಾಗಿರ್ಲಿ ಅಂತ ಫ್ರೆಂಡ್ಸ್. ಅವ್ನು ಚೆನ್ನಾಗಿರ್ಬೇಕು. ಹಿಂಗೆ ಡವ್ ಮಾಡು ಅಂದರೆ ಸ್ವಲ್ಪ ಇದು ಉರಿ ಕೊಡೋ ಫ್ರೆಂಡ್ಸ್. ಈಗ ಹಾಲು ಕುದೀತಾ ಇದೆ, ಅದಕ್ಕೆ ನಾವು ಇವಾಗ ಸಕ್ಕರೆ ಇರು, ಇನ್ನು ಸ್ವಲ್ಪ ಕುದಿಲಿ. ಸಾಕು. ಇರು ಕುದಿಲಿ. ಸಕ್ಕರೆ ಎಷ್ಟು ಹಾಕ್ಬೇಕು ನಿಮ್ಮ? ಸ್ವೀಟ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ಕಮ್ಮಿ ನನಗೆ. ತುಂಬ ಜಾಸ್ತಿ ಸ್ವೀಟ್ ಅದು ತಿನ್ನೋಕ್ಕಾಗಲ್ಲ. ಒಂಚೂರು ಸ್ವೀಟ್ ಕಮ್ಮಿನೇ ಇರಬೇಕು. 1 ನಿಮಿಷ ಬಿಡು, ಹಂಗೆ ಇದಾಗಲಿ. ಈಗ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ನೋಡಿ. ಅಷ್ಟೊಂದು ಹಾಕ್ಬಿಡಲ್ಲೇ, ಅಯ್ಯೋ. ಹಾಲು ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಹಾಲು ಹೇಗೆ ಕುದೀತಿದೆ ಅಂತ. ಹೇಗೆ ಕುದೀತಿದೆ ಅಂತ ಇದಕ್ಕೆ ನಾವು ಏನದು ರವೆ ಹಾಕೋಣ. ಹುರಿದಿಟ್ಕೊಂಡಿರೋದು, ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತ ರವೆ. ಹುಡುಗ ಚೆನ್ನಾಗಿರ್ಲಿ ಅಂತ ತುಪ್ಪದಲ್ಲಿ ಹುರಿದಿದ್ದೀನಿ ಫ್ರೆಂಡ್ಸ್. ಹುಡುಗ ಚೆನ್ನಾಗಿರ್ಬೇಕು ಫ್ರೆಂಡ್ಸ್, ತುಪ್ಪದಲ್ಲಿ ಅದಕ್ಕೆ ಹುರಿದಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ರವೆ ಕಮ್ಮಿ ಆಗ್ತದಲ್ವಾ? ಇಲ್ಲ, ತೆಳ್ಳಗೆ ಬರುತ್ತೆ. ನನಗೆ ಗಟ್ಟಿ ಬೇಕು. ಏನು ಗಟ್ಟಿಗೆ ಬರುತ್ತೆ ಕೇಸರಿ ಬಾತು? ನನಗೆ ಉದ್ದುದ್ರಾಗಿರ್ಬೇಕು. ಆಯ್ತು. ಏನಾಯ್ತು ನೋಡ್ತೀಯ ಹೆಂಗ್ ಮಾಡ್ತೀಯ ಅದು? ನೋಡು ಅದು ನಾಲ್ಕು ಕೇಸರಿ ಹಾಕ್ತೀನಿ ನೋಡಿ. ಹೆಂಗೆ ಕೊತ್ತಾನೆ ಕುದೀತಾ ಇದೆ. ಆಮೇಲೆ ನೀನು ಕುದೀತಿದ್ರೆ ಕೇಸರಿ ಬಾತು ಸಕ್ಕದಾಗಿ ಬಂದಿದೆ ಅಂತ. ಮಗ ಚೆನ್ನಾಗಿ ಬಂದಿದ್ದಂತೆ. ಕ್ವಾತಾನೆ ಕುದಿಬೇಕು ಫ್ರೆಂಡ್ಸ್, ಆಗಲೇ ಕೇಸರಿ ಬಾತು ಸಖತ್ತಾಗಿ ಟೇಸ್ಟಿಗೆ ಬಂದಿದೆ ಅಂತ. ನೋಡಿ ಗಟ್ಟಿ ಆಯ್ತಲ್ಲ. ಹಾಕಿವಾಗ ಅದನ್ನ ಹಾಲು ಒಂದೇ 1 ನಿಮಿಷ ತಡಿ ಸಚ್ಚಿ.
ಹಾಲು ಫಸ್ಟೇ ಹಾಕ್ಬೇಕು, ಇವಾಗ ಹಾಕ್ತಾವಳ ಲಾಸ್ಟಲ್ಲಿ. ಈಗ ಕೇಸರಿ ಇರುವಂತ ಹಾಲನ್ನ ಹಾಕೊಂತಿದೀನಿ. ಇದ್ರ ಮೇಲೆ ಚೆನ್ನಾಗಿ ಅಲ್ಲಿ ಅಲ್ಲೇ ಸುಂದ್ರಿ ಇನ್ನಂತೂ ಮಾತು ನೀನು ನೋಡ್ಬಿಟ್ಟು ಅವನಾದ್ರೂ ಮಾಡ್ಬಿಟ್ರೆ ಮನೇಲಿ ಕೇಸರಿ ಬಾತ್ನ ಮುಗೀತು ಅವ್ನ ಕತೆ. ನೋಡಿ ಕೇಸರಿ ಬಾತ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವ್ರು ಆಡ್ಕೊಂತಾರೆ, ನೋಡಕ್ ಚೆನ್ನಾಗಿ ಕಾಣ್ತಿದ್ದೆ. ತಿಂದ್ಮೇಲೆ ಗೊತ್ತಾಗುತ್ತೆ. ಅರ್ಧ ನಾನು ಹೇಳ್ಕೊಟ್ಟಿದ್ದೀನಿ ಹಿಂಗ್ ಮಾಡು ಹಂಗ್ ಮಾಡು ಅಂತ. ಬಂದ್ಬಿಡು. ಅರ್ಧ ಅಮ್ಮ ವಸಂತಮ್ಮನವ್ರು ಹೇಳಿರೋದು ಫ್ರೆಂಡ್ಸ್. ಕ್ರೆಡಿಟ್ ಇಟ್ಕೊತಾರೆ, ಕ್ರೆಡಿಟ್. ಇವರು ನಮ್ಮಮ್ಮ ಇಬ್ರು ಹೇಳ್ಕೊಟ್ರು ಫ್ರೆಂಡ್ಸ್. ನೋಡಿ ಕೇಸರಿ ಬಾತು. ಇವಾಗ ಇದನ್ನ ಸ್ವಲ್ಪ ಮುಚ್ಚೋಣ. ಸ್ವಲ್ಪ ಫುಲ್ಲೇ ಮುಚ್ಚು. ನಾನ್ ಕೇಸರಿ ಬಾತ್ ತಿನ್ನಲ್ಲ, ನನಗಂತೂ ಕೇಸರಿ ಬಾತ್ ಅದ್ ನೋಡ್ತಿದ್ರೆ ನನಗೆ ಫಸ್ಟ್ ಆಫ್ ಮಾಡೋ ತಳ ಸೀದೋಯ್ತು. ಇಲ್ಲ ಇವಳು ಇನ್ನೂ ಅರ್ಧ ಗಂಟೆ ಬಿಟ್ಟಿರೋಳು ಕೇಸರಿ ಬಾತ್. ತಗೊಂಡು ಬಟ್ಟೆ ಹಾಕೊಳ್ಳೋದೇ ತಿಂದರು. ಅಕ್ಕಮ್ಮ ನೋಡು ಬಟ್ಟೆಗೆ ನೀನು ಅರ್ಧ ತಿನ್ಬೇಕು ಫಸ್ಟು. ಕೇಸರಿ ಬಾತ್ ಮಾಡಿದೀನಿ ಫ್ರೆಂಡ್ಸ್, ನಮ್ಮ ಹುಡುಗನಿಗೋಸ್ಕರ. ನೋಡಿ ಫ್ರೆಂಡ್ಸ್, ದಯವಿಟ್ಟು ಮನೇಲೆಲ್ಲ ಟ್ರೈ ಮಾಡಕ್ ಹೋಗ್ಬಿಡಿ ಇದನ್ನ. ಚೆನ್ನಾಗಿದ್ಯಾ? ಜೀವನ ನಾನು ಕೇಸರಿ ಬಾತ್ ತಿನ್ನಲ್ಲ ಫ್ರೆಂಡ್ಸ್. ಬಾಯ್ 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 ಫ್ರೆಂಡ್ಸ್. ಬಂತು, ತಗೋ ಕೇಸರಿ ಬಾತು. ಇವನು ಫ್ರೆಂಡ್ಸ್ ಇವನು ರಣಧೀರ. ಅವನು ಬೆಳಿಗ್ಗೆ ಎದ್ಬಿಟ್ಟು ನೆನ್ನೆ ನಾನು ಫುಲ್ ಡಯಟ್ ಆಫ್ ಇವತ್ತು ಬರೀ ಆರೆಂಜ್ ಹಾಟ್ ವಾಟರ್ ಇರ್ತೀನಿ ಅನ್ಕೊಂಡ. ಏನೇ ಫ್ರೆಂಡ್ಸ್ ಹಂಗಂತ ಹೇಳ್ಬಿಟ್ಟು ಬರೀ ಇಲ್ಲಿ ತೋರಿಸ್ತೀನಿ. ಇಷ್ಟು ಸೌತೆಕಾಯಿ ತೋರಿಸವನೆ ನೋಡಿ, ಇಲ್ಲಿ ಡಯಟ್ ಮಾಡ್ತೀನಿ ಅಂತ. ಆಮೇಲೆ ಫುಲ್ ಆರೆಂಜು ಡಯಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಬಿಸಿನೀರು ಕಾಯಿಸ್ಕೊಂಡು ಇಕ್ಕೊಂಡವನೆ. ಇಲ್ಲಿ ನೋಡಿದ್ರೆ ರೂಮಲ್ಲಿ ಬಂದು ಚಿಪ್ಸ್ ತಿಂತವನೆ ನೋಡಿ, ಹೆಂಗ್ ನಗ್ತವನೆ. ಮಾಡಿದ್ರೆ ಕೇಸರಿ ಬಾತ್ ತಿನ್ನಬೇಕು ಅಂತ ಹೇಳಿ ಡಯಟ್ ಬಿಟ್ಟಿದ್ದವನು. ಅವ್ರು ತಿನ್ನ ಕೇಸರಿ ಬಾತ್ ತಿನ್ಬಿಟ್ಟು ನಾನು ಬಾತ್ರೂಮ್ ಅಲ್ಲೇ ಮನೆಗೆ ಹೋಗ್ಬೇಕಾಗತ್ತೆ. ಉದ್ಬಿಟ್ಟಿನಪ್ಪ. ಹೆಂಗೈತೆ ಸ್ಪೆಷಲ್ ಕೇಸರಿ ಬಾತ್? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಸ್ವೀಟೇ ಇಲ್ಲ, ಸ್ವೀಟ್ ಬೇಕಾ? ಸ್ವೀಟ್ ಇಲ್ಲ, ಚೆನ್ನಾಗಿ ಮಾಡಿಲ್ಲ ಅವಳು. ಚೆನ್ನಾಗೇ ಇಲ್ಲ. ಹಸಿ ಹಸಿ ರೊಟ್ಟಿ ಕೇಸರಿ ಹಾಕಿ ಮಾಡಿದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಕೇಸರಿ ಹಾಕ್ಬಿಟ್ಟು ಬಾಯ್ ಕೇಸರಿ ಬಾತ್ ಬಾಯ್ ಹಾಕ್ಬಿಡ್ತಾ ಅದು. ಈಗ ಬಾಯ್. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾವ್ರೆ ದಿವ್ಯಮ್ಮ. ಅವಳು ತಿಂದ ಅವಾಗಲೇ ಅವಳು ಚೆನ್ನಾಗಿದೆ. ಅವಳು ಚೆನ್ನಾಗದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.